ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಯುದ್ಧದಿಂದ ಭಾರತಕ್ಕೆ ಇಂಧನದ ಸವಾಲಾಗಿದೆ. ಮಾಮೂಲಿ ಖರೀದಿ ಮಾಡ್ತಾ ಇದ್ದ ಇಂಧನಕ್ಕೆ ಅಡೆತಡೆ ಹಿನ್ನೆಲೆ ಬೇರೆ ಬೇರೆ ದೇಶಗಳನ್ನ ಸಂಪರ್ಕಿಸಿ ಸರ್ಕಸ್ ಮಾಡಿ ಹಾಗೋ ಹೀಗೋ ಇಂಧನವನ್ನ ಹಾಗೂ ತೈಲವನ್ನ ಖರೀದಿ ಮಾಡೋ ಹಂತಕ್ಕೆ ಬಂದಿದ್ದೀವಿ. ತೀರಾ ದೊಡ್ಡ ಮಟ್ಟದಲ್ಲಿ ಈವರೆಗೆ ಸಮಸ್ಯೆ ಆಗಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀವಿ. ಆದ್ರೆ ಈ ಯುದ್ಧದ ಅತಿ ದೊಡ್ಡ ಎಫೆಕ್ಟ್ ಕಾಡ್ತಾ ಇರೋದು ಕೇರಳಕ್ಕೆ, ಅರ್ಥಾತ್ ಕೇರಳದ ರಾಜಕೀಯ ಪಕ್ಷಗಳಿಗೆ. ದೊಡ್ಡ ಪ್ರಮಾಣದಲ್ಲಿ ಕೇರಳದಲ್ಲಿ ಮತದಾರರು ಇರೋದು ಗಲ್ಫ್ ದೇಶಗಳಲ್ಲಿ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಅವರೆಲ್ಲ ಈ ಬಾರಿ ವೋಟ್ ಹಾಕೋದಕ್ಕೆ ಬರೋದೇ ಡೌಟ್. ಹಾಗಿದ್ರೆ ಎಷ್ಟು ಮತದಾರರು ಅಲ್ಲಿದ್ದಾರೆ, ಇದರಿಂದ ಯಾರಿಗೆ ಹೇಗೆಲ್ಲ ಎಫೆಕ್ಟ್ ಆಗುತ್ತೆ, ಯಾರಿಗೆ ಲಾಭ ಆಗ್ಬೋದು ಅನ್ನೋದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಧ್ಯಪ್ರಾಚ್ಯದ ಸಂಘರ್ಷ ಕೇರಳದಲ್ಲಿ ಏಪ್ರಿಲ್ 9ರಂದು ನಡೆಯೋ ವಿಧಾನಸಭಾ ಚುನಾವಣೆ ಮೇಲೂ ಪ್ರಭಾವ ಬೀರೋ ಸಾಧ್ಯತೆ ದಟ್ಟವಾಗಿದೆ. ಕೇರಳ ರಾಜ್ಯದ ಹೆಚ್ಚಿನ ಜನರು ಸೌದಿ ಅರೇಬಿಯಾ, UAE, ಕುವೈತ್, ಕತಾರ್ ಮುಂತಾದ ಗಲ್ಫ್ ರಾಷ್ಟ್ರಗಳಲ್ಲಿ ಉದ್ಯೋಗ ಹಾಗೂ ಉದ್ಯಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಎಲ್ಲೇ ಇದ್ರೂ ತಮ್ಮ ರಾಜ್ಯವನ್ನ ಮರ್ತಿಲ್ಲ ಅನ್ನೋ ಹಾಗೆ ಇವರೆಲ್ಲ ಆರ್ಥಿಕ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ ಹಾಗೂ ಎಲೆಕ್ಷನ್ ಟೈಮ್ನಲ್ಲಿ ತಪ್ಪದೆ ಊರಿಗೆ ಬಂದು ವೋಟ್ ಕೂಡ ಹಾಕ್ತಾ ಇದ್ದಾರೆ. ಆದ್ರೆ ಈ ಬಾರಿ ಅದು ಕಷ್ಟ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧಕ್ಕೆ ಅರಬ್ ರಾಷ್ಟ್ರಗಳು ವೇದಿಕೆ ಆಗಿರೋದ್ರಿಂದ ಅಲ್ಲಿ ಯುದ್ಧದ ತುರ್ತು ಪರಿಸ್ಥಿತಿ ಇದೆ. ಅಲ್ಲಿ ವಿಮಾನಯಾನ ಸ್ಥಗಿತಗೊಂಡಿದೆ. ಕೆಲವು ವಿಮಾನಗಳು ಲಭ್ಯವಿದ್ದರೂ ಹಿಂದೆ 20,000 ರಿಂದ 25,000 ರು ಇದ್ದ ಟಿಕೆಟ್ ದರ ಈಗ 70,000ದಿಂದ 1,00,000 ಆಸುಪಾಸಿಗೆ ಏರಿಕೆಯಾಗಿದೆ. ಇಷ್ಟು ಖರ್ಚು ಮಾಡಿಕೊಂಡು ಜೀವವನ್ನೇ ಪಣಕ್ಕಿಟ್ಟು ಬಂದು ವೋಟ್ ಹಾಕೋ ಸಾಧ್ಯತೆ ಕಡಿಮೆ ಎನ್ನಲಾಗ್ತಾ ಇದೆ. ಆದರೂ ಪರವಾಗಿಲ್ಲ, ವೋಟ್ ನಮ್ಮ ಹಕ್ಕು, ಮಿಸ್ ಮಾಡಲೇಬಾರದು ಅಂತ ಕಷ್ಟಪಟ್ಟು ಬಂದರೂ ಸವಾಲುಗಳು ಅಲ್ಲಿಗೆ ಮುಗಿಯೋದಿಲ್ಲ. ಒಂದು ವೇಳೆ ಚುನಾವಣೆಗಾಗಿ ಬಂದರೂ ವಾಪಸ್ ಹೋಗೋದಕ್ಕೆ ತಕ್ಷಣವೇ ವಿಮಾನ ವ್ಯವಸ್ಥೆ ಆಗಲಿಲ್ಲ ಅಂದ್ಕೊಳ್ಳಿ, ಕೆಲಸ ಕಳೆದುಕೊಳ್ಳಬೇಕಾದ ಭೀತಿ ಕೂಡ ಎದುರಾಗುತ್ತೆ. ಆದ್ರಿಂದ ಈ ಬಾರಿ ಹೆಚ್ಚಿನ ಸಂಖ್ಯೆಯ ಅನಿವಾಸಿ ಕೇರಳಿಗರು ಮತದಾನದಲ್ಲಿ ಪಾಲ್ಗೊಳ್ಳೋದು ಡೌಟ್ ಅಂತಲೇ ಹೇಳಲಾಗ್ತಾ ಇದೆ. ಇದು ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಫಲಿತಾಂಶದ ಮೇಲೂ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಸದ್ಯದ ಅಂಕಿ ಅಂಶಗಳ ಪ್ರಕಾರ ಗಲ್ಫ್ ದೇಶಗಳಲ್ಲಿರೋ ಕೇರಳ ಮತದಾರರ ಸಂಖ್ಯೆ 2.34 ಲಕ್ಷ. ಇದರಿಂದ ಪ್ರಮುಖವಾಗಿ ಮಲಬಾರ್ ಜಿಲ್ಲೆಗಳಾದ ಕಾಸರಗೋಡು, ಕಣ್ಣೂರು, ಮಲಪ್ಪುರಂ, ಕೋಯಿಕೋಡು ಜಿಲ್ಲೆಯ ಕೆಲವು ಕ್ಷೇತ್ರಗಳ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಕಳೆದ ಚುನಾವಣೆಯಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಗೆಲುವಿನ ಅಂತರ ಭಾರಿ ಕಡಿಮೆ ಇತ್ತು. ಕಾಸರಗೋಡಿನ ಮಂಜೇಶ್ವರದಲ್ಲಿ ಗೆಲುವಿನ ಅಂತರ ಕೇವಲ 745, ಕೋಯಿಕೋಡ್ನ ಕುಟ್ಟಿಯಾಡಿಯಲ್ಲಿ ಕೇವಲ 333, ನಡಪುರಂ ಕ್ಷೇತ್ರದಲ್ಲಿ ಕೇವಲ 4,035 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ರು. ಈ ಬಾರಿ ಕುಟ್ಟಿಯಾಡಿ ವಿಧಾನಸಭಾ ಕ್ಷೇತ್ರದ 16,002 ಹಾಗೂ ನಡಪುರಂನ 12,424 ಮಂದಿ ಮತದಾರರು ವಿದೇಶದಲ್ಲಿದ್ದು ಅವರು ಚುನಾವಣೆಯಲ್ಲಿ ಪಾಲ್ಗೊಳ್ಳದೇ ಇದ್ರೆ ಫಲಿತಾಂಶದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಇನ್ನು ಪಕ್ಷ ಅಥವಾ ಒಕ್ಕೂಟದ ಆಧಾರದಲ್ಲಿ ನೋಡೋದಾದ್ರೆ ಗಲ್ಫ್ನಲ್ಲಿರುವ ಹೆಚ್ಚಿನ ಮತದಾರರು UDFನ ಅಂಗಪಕ್ಷವಾದ ಮುಸ್ಲಿಂ ಲೀಗ್ನ ಬೆಂಬಲಿಗರಾಗಿದ್ದು ಇವರು ಮತದಾನ ಮಾಡದೇ ಇದ್ರೆ ಮೈತ್ರಿಕೂಟಕ್ಕೆ ನಷ್ಟವಾಗುತ್ತೆ. ಕರ್ನಾಟಕದ ಗಡಿಯನ್ನು ಹೊಂದಿರೋ ಮಂಜೇಶ್ವರದಲ್ಲಿ ಮುಸ್ಲಿಂ ಲೀಗ್ ಮತ್ತು ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಇದೆ. 2016ರ ಚುನಾವಣೆಯಲ್ಲಿ ಬಿಜೆಪಿ ಕೇವಲ 89 ಮತಗಳಿಂದ ಸೋತ್ರೆ 2021ರಲ್ಲಿ 757 ಮತಗಳಿಂದ ಪರಾಭವಗೊಂಡಿತ್ತು. ಆದ್ರಿಂದ ಈ ಬಾರಿಯ ಪರಿಸ್ಥಿತಿ ಕಾಂಗ್ರೆಸ್ ಒಳಗೊಂಡ UDFಗೆ ಹೆಚ್ಚಿನ ತಲೆಬಿಸಿ ತರಿಸ್ತಾ ಇದೆ. ಈ ಒಂದು ವಿಚಾರ ಗೇಮ್ ಚೇಂಜರ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಕೂಡ ನಡೆದಿದೆ. ಯಾವ ರೀತಿ ಅಂದ್ರೆ ಸದ್ಯದ ವಾತಾವರಣದಲ್ಲಿ ಆಡಳಿತದಲ್ಲಿದ್ದ LDF ಮೇಲೆ ಅಸಮಾಧಾನ ಇದ್ದು ಈ ಬಾರಿ UDF ಬರುತ್ತೆ ಅನ್ನೋ ವಾತಾವರಣ ಇದೆ. ಕೆಲ ಸಮೀಕ್ಷೆಗಳ ಪ್ರಕಾರ UDF ಅಧಿಕಾರಕ್ಕೆ ಬರೋ ಸಾಧ್ಯತೆ ದಟ್ಟವಾಗಿದ್ರು LDF ತೀರಾ ಹಿಂದೆ ಬಿದ್ದಿಲ್ಲ, ನೆಕ್ ಟು ನೆಕ್ ಫೈಟ್ ಕೊಡೋ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಆದ್ರಿಂದ ಈ ಗಲ್ಫ್ ದೇಶದಲ್ಲಿರೋ ಜನರು ವೋಟ್ ಹಾಕದೇ ಇದ್ರೆ ಆ ಅಲ್ಪ ಮುನ್ನಡೆಗೆ ಕುತ್ತು ಬಂದು ಅವಕಾಶ ಕೈತಪ್ಪಿ ಹೋಗ್ಬೋದು ಅನ್ನೋ ಲೆಕ್ಕಾಚಾರ ನಡೆದಿದೆ. ಅಲ್ಲದೆ ಇದರಿಂದ NDAಗೂ ಕೂಡ ಅಡ್ವಾಂಟೇಜ್ ಆಗ್ಬೋದು ಅನ್ನೋ ಚರ್ಚೆ ನಡೀತಾ ಇದೆ. ಯಾವೆಲ್ಲ ಕ್ಷೇತ್ರಗಳಲ್ಲಿ ಬಿಜೆಪಿ ಅಥವಾ NDA ಪಕ್ಷಗಳು ನೆಕ್ ಟು ನೆಕ್ ಫೈಟ್ ಕೊಡೋ ಸಾಧ್ಯತೆ ಇತ್ತೋ ಅಲ್ಲಿ ಲಾಭ ಸಿಗಬಹುದು ಎನ್ನಲಾಗ್ತಾ ಇದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.